ನಂಗೆ ಎಂತ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಮ್ಯಾಚಿನ ಹಿಂದೆ 246 ರನ್ ಕೂಡ ಡಿಫೆಂಡ್ ಮಾಡ್ಲಿಕ್ಕೆ ಆಗದ ಪಂಜಾಬ್ ಕಿಂಗ್ಸ್ ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಟ್ರು. 112 ರನ್ ಅನ್ನು ಡಿಫೆಂಡ್ ಮಾಡಿದ್ರು. ನಮಸ್ಕಾರ ಎಲ್ಲರಿಗೆ, ಮಾತಾಡ್ತಾ ಮಾತಾಡ್ತಾ ಕುಶಲ ವಿಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಖಾನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಮಾರ್ರೆ. ಹಾರಿಬಲ್ ಮ್ಯಾಚ್, ಎಂತ ಡಬ್ಬ ತರ ಆಡಿದ್ರು, ಹಾಗೆ ಹೀಗೆ ಅಂತಲೇ ಹೇಳುವ. ಪಂಜಾಬಿಗೆ ಎಂತಾಗಿದೆ, ತಲೆ ಕೆಟ್ಟಿದ. ಬ್ಯಾಟಿಂಗ್ ಪಿಚ್ಚಲ್ಲಿ ಈ ತರ ಬ್ಯಾಟಿಂಗ್ ಮಾಡೋದು, ಹಾಗೆ ಹೀಗೆ ಹೇಳುವ ಅಂತ ಅಂದ್ಕೊಂಡ್ರೆ ಓ ಮೈ ಗಾಡ್, ಪೂರ್ತಿ ಮ್ಯಾಚ್ ಅನ್ನೇ ಚೇಂಜ್ ಮಾಡಿ ಹಾಕಿದ್ರು. ಯಾರು ಕೂಡ ಕಂಡು ಕೇಳರಿಯದಂತಹ ಇದು ಡಿಫೆಂಡ್, ಮಾತ್ರ ಸಕ್ಸಸ್ಫುಲ್ ಡಿಫೆಂಡ್. IPL ಹಿಸ್ಟ್ರಿಯಲ್ಲೇ ಯಾರು ಕೂಡ ಇಷ್ಟು ಚಿಕ್ಕ ಮೊತ್ತವನ್ನ ಡಿಫೆಂಡ್ ಮಾಡಿರಲಿಲ್ಲ. ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಟ್ರು, ಅದು ಸಹ KKR ಎದುರು. ಕಳೆದ ಸಲದ ಚಾಂಪಿಯನ್ KKR 112 ರನ್ ನೋಡಲಿಕ್ಕಾಗ್ಲಿಲ್ವಾ? 95 ರನ್ನಿಗೆ ಆಲ್ ಔಟ್. ಕ್ರೇಜಿ ಅಂದ್ರೆ ಕ್ರೇಜಿ ಮ್ಯಾಚ್. ನಾನು ನನ್ನ ಫ್ಯೂಚರ್ ಜನರೇಷನ್ಗೆ ಇದೊಂದು ಮ್ಯಾಚ್ ಅಂದಿಗೆ ಖಂಡಿತವಾಗಿ ಹೇಳ್ತೇನೆ ಮಾರ್ರೆ. ಪಂಜಾಬ್ ಕಿಂಗ್ಸ್ 246 ರನ್ ಡಿಫೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೈದರಾಬಾದ್ ಎದುರು. ನೆಕ್ಸ್ಟ್ ಮ್ಯಾಚ್ ಆಡಿದ್ರೆ 111ಕ್ಕೆ ಆಲ್ ಔಟ್ ಆಗಿದ್ರು, ಬಟ್ ಅದನ್ನು ಡಿಫೆಂಡ್ ಮಾಡಿದ್ರು ಅಂತ. ಕ್ರೇಜಿ ಅಂದ್ರೆ ಕ್ರೇಜಿ. ಯಾರಾದ್ರೂ ಈ ಮ್ಯಾಚ್ ನೀವು ನೋಡ್ಲಿಕ್ಕೆ ಮಿಸ್ ಮಾಡಿಕೊಂಡಿದ್ರೆ ನೀವು ಒಂದು ಅತ್ಯಂತ ಸೂಪರ್ ಎಂಟರ್ಟೈನಿಂಗ್ ಭಯಾನಕ ಮ್ಯಾಚ್ ಅನ್ನು ಮಿಸ್ ಮಾಡಿಕೊಂಡ್ರಿ. ನಿಮ್ಗೆ ಅದು ಏನು ಹೈಲೈಟ್ಸ್ ನೋಡೋಕೆ ಅಷ್ಟು ಮಜಾ ಕೊಡೋದಿಲ್ವಾ? ರಿಯಲ್ ಆಗಿ ನೋಡ್ಬೇಕು. ಕ್ರೇಜಿ ಅಂದ್ರೆ ಕ್ರೇಜಿ. ಫಸ್ಟ್ ನಾವು ಪಂಜಾಬಿದು ಬ್ಯಾಟಿಂಗ್ ಬಗ್ಗೆ ಮಾತಾಡ್ತೇನೆ, ಅದಕ್ಕಿಂತ ಮುಂಚೆ ಪಿಚ್ ಬಗ್ಗೆ ಮಾತಾಡ್ತೇನೆ. ಈಗ 111ಕ್ಕೆ ಆಲ್ ಔಟ್ ಪಂಜಾಬ್, KKR 95ಕ್ಕೆ ಆಲ್ ಔಟ್ ಅಂತ ಹೇಳಿದ ಕೂಡಲೇ ನಿಮ್ಮ ಮನಸ್ಸಲ್ಲಿ ಬೌಲಿಂಗ್ ಪಿಚ್ ಮಾರ್ರೆ, ಬೌಲಿಂಗ್ ಪಿಚ್ಚಲ್ಲಿ ಎಂತ ಬೇಕಾದ್ರೆ ಮಾಡ್ಬೋದು, ಹಾಗೆ ಹೀಗೆ ಅಂತೆಲ್ಲ ಅನ್ನಿಸ್ಬೋದು. ಬಟ್ ನಾನು ಇವತ್ತು ವಿಡಿಯೋ ಮಾಡುವಾಗ, ಈಗ ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ವರುಣ್ ಚಕ್ರವರ್ತಿ ಅವರ ಮಾತನ್ನು ಕೇಳಿಕೊಂಡಿದ್ದೆ. ಆ್ಯಂಡ್ ಮ್ಯಾಚ್ ಮುಗ್ದು ಕೂಡಲೇ ನಾನು ಯೂಶ್ವಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ನೋಡುವ, ಮತ್ತು ನಾನೇನೋ ಹೇಳೋದು ನೀವು ಕಮೆಂಟ್ ಸೆಕ್ಷನಲ್ಲಿ ತುಪ್ಪಕ್ಕಂತ ಹೋಗಿದ್ದು ಬೇಡ, ಸರಿ ಸ್ವಲ್ಪ ಕಾಯುವ. ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಎಂತ ಹೇಳ್ತಾರೆ ಅಂತ ಕೇಳುವ ಅಂತ ಕಾದೆ. ಅಜಿಂಕ್ಯ ರಹಾನೆ ಕೂಡ ಹೇಳಿದ್ರು, ಇದು 112 ಆರಾಮಾಗಿ ಹೊಡಿಬೋದಿತ್ತು, ಇದು ಬೌಲಿಂಗ್ ಪಿಚ್ ಅಲ್ಲ ಅಂತ. ಆ್ಯಂಡ್ ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ವರುಣ್ ಚಕ್ರವರ್ತಿ ಅವರು ಹೇಳಿದ್ರು, ಇದು 111 ಪಿಚ್ ಅಲ್ಲಪ್ಪ, 190 ಪಿಚ್ ಇದು ಅಂತ. ಆ ಸ್ಟೇಟ್ಮೆಂಟ್ ಕೊಟ್ಟಂತಹ ವರುಣ್ ಚಕ್ರವರ್ತಿ ಅವರ ತಂಡ KKR ಅದನ್ನು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ವರುಣ್ ಚಕ್ರವರ್ತಿ ತಲೆ ದಡ ಅಂತ ಹೊಡ್ಕೊಳ್ತಾ ಇರ್ಬೋದು, ಇದೆಂತ ಕರ್ಮ ಮರ, ನಾನು ಯಾಕಾರ ಆ ಸ್ಟೇಟ್ಮೆಂಟ್ ಕೊಟ್ಟನೋ, ಇಲ್ಲ ಪಿಚ್ ಕಷ್ಟ ಉಂಟಂತ ಹೇಳ್ಬೇಕಿದ್ದನ್ನ ಅನ್ನಿಸ್ತಾ ಇರ್ಬೋದು. ಏನು ಮಾರ, ಭಯಂಕರ ಮ್ಯಾಚ್. ಆ್ಯಂಡ್ ಪಂಜಾಬ್ ಇದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ 3.2 ಓವರ್ಸ್, 3.2 ಓವರ್ಸ್ಗೆ ಫಸ್ಟ್ ವಿಕೆಟ್ ಬಿದ್ದದ್ದು. 3.1 ಓವರ್ಗಳಲ್ಲಿ 39 ರನ್ ಚಚ್ಚಿದ್ರು. ಅಂದ್ರೆ ಅವ್ರದ್ದು ಸಿಕ್ಸ್ತ್ ಗೇರಿಂದ ಗಾಡಿ ಸ್ಟಾರ್ಟ್ ಆದದ್ದು, ಕೊನೆಗೆ ಗಾಡಿ ರಿವರ್ಸ್ ಗೇರಿಗೆ ಹಾಕಿದ್ರು. ಫಸ್ಟ್ ಗೇರ್ ಸಹ ಬರಲ್ಲ, ರಿವರ್ಸ್ ಗೇರಿಗೆ ಹೋದ್ರು. 39 ರನ್. ಪ್ರಿಯಾಂಶ್ ಆರ್ಯ ಮತ್ತೆ ಆ ಕಡೆಯಿಂದ ಪ್ರಭ್ ಸಿಮ್ರನ್ ಸಿಂಗ್ ಡಮ್ ಅಂತ ಹೊಡಿತಿದ್ದಾರೆ. ಯಾವಾಗ ಪ್ರಿಯಾಂಶ್ ಆರ್ಯ ಔಟ್ ಆದ್ರು, ಯಾರಿಗೆ ಎಂತ ಆಯ್ತಂತ ಗೊತ್ತಿಲ್ಲ. ಬಂದವರೆಲ್ಲರೂ ಕೂಡ ಉಂಟಲ್ಲ, ಆ ಪರಿಸ್ಥಿತಿಗೆ ತಕ್ಕದಂತ ಕ್ರಿಕೆಟ್ ಆಡ್ಲೇ ಇಲ್ಲ ಪಂಜಾಬಲ್ಲಿ. ಬಂದ್ರು ಎಲ್ಲರೂ ಸಹ ಹೊಡಿಲಿಕ್ಕೆ ಹೋಗ್ತಿದ್ದಾರೆ. ಪ್ರಿಯಾಂಶ್ ಆರ್ಯ ಅವರಿಗೆ ನಾನು ಲಾಸ್ಟ್ ಮ್ಯಾಚ್ ಅಲ್ಲಿ ಹೇಳಿದೆ, ಅವ್ರು 100 ಹೊಡೆದಾಗ ಎಂತ ಮಾರೆ, ಫುಟ್ ವರ್ಕೇ ಇಲ್ಲ ಮನುಷ್ಯಂದು. ಟೈಮಿಂಗ್ ಮೇಲೆ ಅಷ್ಟು ಅವಲಂಬಿತ ಆಗಿದೆ ಅವರ ಇನ್ನಿಂಗ್ಸು. ಮುಟ್ಟಿದ್ದೆಲ್ಲ ಸಿಕ್ಸ್ ಹೋಗ್ತದೆ, ಏನು ಟೈಮಿಂಗ್ ಮಾರ್ರೆ, ಹ್ಯಾಂಡ್ ಐ ಕೋಆರ್ಡಿನೇಷನ್ ಅದ್ಭುತ, ಹಾಗೆ ಹೀಗೆ ಅಂತ. ಬಟ್ ಕೆಲವೊಂದ್ಸಲ ಅದೇ ಅವರಿಗೆ ಕಂಟಕ ಆಗ್ಬೋದು. ಇವತ್ತಾದದ್ದು ಸಹ ಹಾಗೆ, 0 ಫುಟ್ ವರ್ಕ್ ಇತ್ತು. ಹಿಪ್ ಹತ್ರ ಬಾಲ್ ಹಾಕಿದ್ರು, ಪಟಾರ್ ಅಂತ ಫ್ಲಿಕ್ ಮಾಡಿದ್ರು, 6 ಹೊಡಲಿಕ್ಕೆ ಹೋಗಿ. ಟೈಮಿಂಗ್ಸ್ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ, ಬಟ್ 6 ಹೋಗುವಷ್ಟು ಸಾಕಾಗ್ಲಿಲ್ಲ ಅಂತ ಕಾಣ್ತದೆ. ಔಟ್ ಆದ್ರು ಹರ್ಷಿತ್ ರಾಣಾ ಅವರ ಬೌಲಿಂಗಲ್ಲಿ 4ನೇ ಓವರ್, ಅದು ಪಂದ್ಯದ 4ನೇ ಓವರ್. ಯಾವಾಗ ಪ್ರಿಯಾಂಶ್ ಆರ್ಯ ಅವರು ಔಟ್ ಆದ್ರು, 12 ಬಾಲಿಗೆ 22 ರನ್ ಹೊಡೆದು ಔಟ್ ಆದ್ರು. ಅದಾದ್ಮೇಲೆ ಸೇಮ್ ಓವರಲ್ಲಿ ಸೇಮ್ ಫೀಲ್ಡರ್ಗೆ, ರಮಣ್ದೀಪ್ ಸಿಂಗಿಗೆ ಸೇಮ್ ಬೌಲರ್ ಹರ್ಷಿತ್ ರಾಣಾ ಅವರ ಬೌಲಿಂಗಲ್ಲಿ ಏನು ಪಂಜಾಬಿದು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಡಕ್ ಔಟ್. ಅದ್ಭುತ ಕ್ಯಾಚ್ ರಮಣ್ದೀಪ್ ಅವರು ಹಿಡಿದಿದ್ದು, ಡಕ್ ಔಟ್. ನಾನೇ ಅನ್ಕೊಂಡಿದ್ದೆ ಶ್ರೇಯಸ್ ಅಯ್ಯರ್ ಅವರು ಟಕ್ಕರ್ ಕೊಡ್ತಾರೆ KKR, ಯಾಕಂತಂದ್ರೆ ಲಾಸ್ಟ್ ಟೈಮ್ KKR ಅನ್ನ ವಿನ್ ಮಾಡಿದಂತಹ ಕ್ಯಾಪ್ಟನ್ ಅನ್ನ ಮೇನ್ ಆಕ್ಷನ್ ಅಲ್ಲಿ KKR ಬೈ ಮಾಡ್ಲಿಲ್ಲ, ಅವ್ರು ಪಂಜಾಬಿಗೆ ಹೋದ್ರು. ಈಗ ಒಂದು ಇರ್ತದಲ್ಲ, ನಾನು ರಿಟೈನ್ ಮಾಡ್ಲಿಲ್ವಾ, ನಿಮ್ಗೆ ಕೊಡ್ತೇನೆ ಈಗ ಅಂತ. ಆ ತರ ಏನೋ ಒಂದು ಇದು ಪ್ರಚಂಡ ಪ್ರದರ್ಶನ ಬರ್ತದೆ ಬ್ಯಾಟಿಂಗ್ ಇಂದ ಅನ್ಕೊಂಡ್ರೆ ಡಕ್ ಔಟ್ ಆದ್ರು. ಅದಾದ್ಮೇಲೆ ಇಂಗ್ಲಿಷ್ ಅವ್ರನ್ನ ಹಾಕೊಂಡಿದ್ರು. ನಂಗೆ ಈಗ ಸಹ ಗೊತ್ತಿಲ್ಲ, ಐ ವಿಲ್ ಬಿ ವೆರಿ ಆನೆಸ್ಟ್,
ಲಾಸ್ಟ್ ಮ್ಯಾಚಲ್ಲಿ ಹೈದರಾಬಾದ್ ಮ್ಯಾಚಲ್ಲಿ ಸ್ಟಾಯ್ನಿಸ್ ಅವರು ಲಾಸ್ಟ್ ಓವರಲ್ಲಿ 4 ಬಾಲ್ಗೆ 4 ಸಿಕ್ಸ್ ಹೊಡೆದು ತಂಡದ ಮೊತ್ತ 245 ಆಗುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದ್ರು. ಅವ್ರನ್ನ ತಂಡದಿಂದ ಡ್ರಾಪ್ ಮಾಡಿದ್ರು. ನಾನೇನೋ ಇಂಜುರಿ ಆಗಿರ್ಬೋದು, ಇಂಜುರಿಯಲ್ಲಿ ಎಂಥದಲ್ಲ, ದೇ ಡ್ರಾಪ್ಡ್ ಸ್ಟಾಯ್ನಿಸ್. ಇಂಗ್ಲಿಷ್ ಅವ್ರನ್ನ ಹಾಕೊಂಡ್ರು, ಯಾಕೆಂತ ನಂಗೆ ಇನ್ನೂ ಗೊತ್ತಿಲ್ಲ ಆಯ್ತಾ. ಅವ್ರು ಬಂದು ಅಣ್ಣ ರೀಡ್ ಮಾಡ್ಲಿಲ್ಲ ಅಂತ ಎಲ್ಲ ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ ಈ IPL, ಇದು ಟಾಟಾರ್ ಅಂತ ಹೊಡಿಲಿಕ್ಕೆ ಹೋಗಿ ಅವರು ಬೋಲ್ಡ್ ಆದ್ರು. ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ ಅಲ್ಲಿ ನೆಹರ್ ವಾದೇರ್ ಅವ್ರ ಸಹ ಅದೇ ಅಗೈನ್ ಫ್ಲಿಕ್ ಹೊಡಿಲಿಕ್ಕೆ ಹೋಗಿ 6 ಹೊಡಿಲಿಕ್ಕೆ ಹೋಗಿ ಔಟ್ ಆದ್ರು. ಮ್ಯಾಕ್ಸ್ವೆಲ್, ನಾನು ಅವರ ಬ್ಯಾಟಿಂಗ್ ಮೇಲೆ ಕಮೆಂಟೇ ಮಾಡೋದಿಲ್ಲ, ನಾನು ಸ್ಟ್ಯಾಟ್ಸ್ ಕೂಡ ನೋಡ್ತಾ ಇದ್ದೆ. IPL 2024ರಲ್ಲಿ ಕಳೆದ ಒಂದು 14 IPL ಪಂದ್ಯಗಳಲ್ಲಿ ಅವರ ಆವರೇಜ್ ಈ 6 ಬ್ಯಾಟಿಂಗ್ ಆವರೇಜ್. ನಿಮ್ಗೆ ರಿಪ್ಲೇಸೇ ಮಾಡಬೇಕು ಅಂತಿದ್ರೆ ಮೇ ಬಿ ಮ್ಯಾಕ್ಸ್ವೆಲ್ ಅವ್ರನ್ನ ಬೆಂಚಲ್ಲಿ ಕೂರಿಸಿ ಜಾಸ್ ಇಂಗ್ಲಿಷ್ ಅವ್ರನ್ನ ಹಾಕೊಳ್ಬೋದಿತ್ತು. ಬಟ್ ಸ್ಟಾಯ್ನಿಸ್ ಅನ್ನ ಕೂರಿಸಿದ್ ನಂಗೆ ಭಯಂಕರ ಆಶ್ಚರ್ಯ ಆಯ್ತು. ಎನಿವೇಸ್, ಬಂದಂತ ಬ್ಯಾಟ್ಸ್ಮನ್ ಎಲ್ರು ಕೂಡ ಅಂಡ್ ಈ ತರ ಒಂದು ಸಡನ್ ಕೊಲ್ಯಾಪ್ಸ್ ಆಗಿದ್ದಕ್ಕೆ ಅವರು ಇನ್ನೊಂದು ಬ್ಯಾಟ್ಸ್ಮನ್ ಅನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೊಂಡ್ರು. ಸುಯೇಶ್ ಶೆಡ್ಗೆ ಕರೆಕ್ಟ್, ಸುಯೇಶ್ ಅವ್ರನ್ನ ಹಾಕೊಂಡ್ರು. ಅವರು ಕೂಡ ಎಂಥದ್ದಿಲ್ಲ, 4 ರನ್ ಹೊಡೆದು ಔಟ್ ಆದ್ರು. ಸೊ ಬಂದವರೆಲ್ಲ ಬಂದ ಪುಟ್ಟ ಹೋದ ಪುಟ್ಟ 15 ಓವರ್ಗಳಲ್ಲಿ 111 ರನ್ನಿಗೆ ಆಲ್ ಔಟ್ ಆಗಿ ಹೋದ್ರು ಪಂಜಾಬ್ ಕಿಂಗ್ಸ್. ಆವಾಗ ನಂಗೆ ಮನ್ಸಲ್ಲೆಲ್ಲ ಅನ್ಕೊಂಡಿದ್ದೆ, ಶಶಾಂಕ್ ಸಿಂಗ್ ಒಂದು ಪಾಡ್ಕಾಸ್ಟಿಗೆ ಹೋಗಿ ಯಾಕೆ ಈ ಡೈಲಾಗ್ ಹೊಡಿಬೇಕಿತ್ತು, ಪಕ್ಕಾ ಕ್ವಾಲಿಫೈ ಆಗ್ತಾರೆ ಈ ಸಲ ಪಂಜಾಬ್ ಕಿಂಗ್ಸ್, ಇದು ಟೇಬಲ್ ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಆ ಫಸ್ಟ್ 2 ಪ್ಲೇಸ್ ಅಲ್ಲಿ ಇರ್ತಾರೆ, ಹಾಗೆ ಹೀಗೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ. ಅಂಡ್ ನಾ ಹೇಳಿದ್ದು ಸುಳ್ಳಾದ್ರೆ ನಾನು ಎಷ್ಟು ಬೇಕಾದ್ರೆ ಟ್ರಾಲ್ ಮಾಡಿ ಅಂತೆಲ್ಲ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು. ಈಗೆಲ್ಲ ಈ ಮಾತು ಬೇಕಿತ್ತ? 111ಕ್ಕೆ ಆಲ್ ಔಟ್, 111ಕ್ಕೆ. ಇದು ಅಗೈನ್ ನಂದು ಓವರ್ ಥಿಂಕ್ ಕೂಡ ಇರ್ಬೋದು. 111ಕ್ಕೆ ಯಾಕೆ ಆಲ್ ಔಟ್ ಆದ್ರು ಅಂತಂದ್ರೆ ಮೇ ಬಿ ಬಿಕಾಸ್ ಆಫ್ SRH. ನೋಡಿ, ಒಂದು ತಂಡ 245 ರನ್ ಹೊಡೆದು ಕೂಡ ಅದನ್ನು ಡಿಫೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದು ಅವರ ಒಂದು ಪ್ಲಾನಿಂಗ್ ಮೇಲೆ ಅಥವಾ ಬ್ಯಾಟಿಂಗ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಯಾವ ತರ ಅಂತಂದ್ರೆ, ಎಂತ ಮಾರೆ ನಾವು ಎಷ್ಟು ಹೊಡೆದ್ರೆ ಸಹ ನಮ್ಮ ಬೌಲರ್ಸ್ ಡಿಫೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಬ್ಯಾಟಿಂಗ್ ಪಿಚ್ ಅಲ್ಲಿ ಆಡ್ತಿದ್ದೇವೆ, ಮಿನಿಮಮ್ 230 ಆದ್ರೂ ಹೊಡಿಬೇಕು, ಇಲ್ಲ ಇದ್ರೆ ಇವರು ಡಿಫೆಂಡ್ ಮಾಡೋದಿಲ್ಲ ಅಂತ ಎಲ್ಲರೂ ಕೂಡ ಎಂತಾಯ್ತು, ಆ ಸೈಕಾಲಜಿಕಲ್ ಎಫೆಕ್ಟ್ ಅಂತ ಹೇಳ್ತಾರಲ್ವಾ, ಈ ಹೈದರಾಬಾದ್ ಅವರು ಆ ರೇಂಜ್ಗೆ ಚೇಸ್ ಮಾಡಿದಕ್ಕೆ ಇವರ ಬ್ಯಾಟ್ಸ್ಮನ್ಗೆ ಎಷ್ಟು ಪ್ರೆಷರ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಬಂದವರೆಲ್ಲರೂ ಕೂಡ ಹೊಡಿಲಿಕ್ಕೆ ಹೋಗಿ ಔಟ್ ಆಗ್ತಿದ್ರು. ಆ ಪರಿಸ್ಥಿತಿ ಕರೆಕ್ಟ್ ಆಗಿ ಆಡ್ಲಿಲ್ಲ. ಸೊ ಮೇ ಬಿ ಅದು 230 ಪಿಚ್ ಅಲ್ಲ, ಆಸ್ ಇವ್ರು ಹೇಳಿದಾಗ, ಯಾರು ವರುಣ್ ಚಕ್ರವರ್ತಿ ಹೇಳಿದಾಗೆ 180 190 ಪಿಚ್ ಆಗಿತ್ತು. ಬಟ್ ಯಾರು ಕೂಡ ನಿಲ್ಲಿಕ್ಕೆ ರೆಡಿ ಇರಲಿಲ್ಲ, ದಡಬಡ ಅಂತ ಹೊಡ್ಲಿಕ್ಕೆ ಹೋಗಿ ಔಟ್ ಆಗ್ತಿದ್ದಾರೆ. ಈವನ್ ಪ್ರಭ್ ಸಿಮ್ರನ್ ಸಿಂಗ್ ಕೂಡ ಹೈಯೆಸ್ಟ್ ರನ್ ಅವರೇ ಹೊಡೆದದ್ದು ಪಂಜಾಬ್ ಪಾಲಿಗೆ. 15 ಬಾಲ್ಗೆ 30 ರನ್ ಹೊಡೆದದ್ದು, 2 ಬಾಲ್ಗೆ 2 ಸಿಕ್ಸ್ ಹೊಡೆದಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಕಾಯ್ತಾರ ಅಂತ ಅಂದ್ಕೊಂಡ್ರೆ ಪವರ್ ಪ್ಲೇಯ ಕೊನೆಯ ಬಾಲ್ ಅಲ್ಲಿ ಕಟ್ ಶಾಟ್ ಹೊಡಿಲಿಕ್ಕೆ ಅಷ್ಟು ರೂಮೇ ಇರಲಿಲ್ಲ. ಬಾಡಿ ಹತ್ರ ಬಂದ ಶಾಟ್ ಅನ್ನು ಹೀಗೆ ಹೊಡಿಲಿಕ್ಕೆ ಹೋಗಿ ಪಾಯಿಂಟ್ ರೀಜನ್ ಅಲ್ಲಿ ಅಗೈನ್ ರಮಣ್ದೀಪ್ ಸಿಂಗ್ ಕ್ಯಾಚ್ ಕೊಟ್ಟು ಔಟ್ ಆದ್ರು. ರಮಣ್ದೀಪ್ ಸಿಂಗ್ ಫಸ್ಟ್ 4 ವಿಕೆಟ್ ಅಲ್ಲಿ 1 ಬೋಲ್ಡ್ ಮತ್ತೆ 3 ಕ್ಯಾಚ್ ರಮಣ್ದೀಪ್ ಸಿಂಗ್ ಹಿಡಿದದ್ದು. ಹೀಗೆ ಯಾವ ಪ್ಲೇಯರ್ ಕೂಡ ಕರೆಕ್ಟ್ ಆಗಿ ನಿಲ್ಲದೆ 111 ರನ್ನಿಗೆ ಆಲ್ ಔಟ್. ಅಂಡ್ ಈಗ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಈಗ 20 ನಿಮಿಷದ ಗ್ಯಾಪ್ ಅಲ್ಲಿ ಹೇಗೆ ಕೇಳ್ತಿದ್ರು ಅಂತಂದ್ರೆ ಆಂಕರ್, ಅಂದ್ರೆ KKR ಎಷ್ಟು ಓವರ್ ಅಲ್ಲಿ ಚೇಸ್ ಮಾಡಬಹುದು, ಕ್ವಶನ್ ಇದ್ದದ್ದೇ ಹೀಗೆ. ಪಂಜಾಬ್ ಕಿಂಗ್ ಡಿಫೆಂಡ್ ಮಾಡ್ಬೋದಾ, ಡಿಫೆಂಡ್ ಮಾಡ್ತಾರ, ಆ ಕ್ವಶನ್ ಇರಲ್ಲ. KKR ಎಷ್ಟು ಓವರ್ ಅಲ್ಲಿ ಹೊಡೆದಾಕ್ಬೋದು, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇದೇ ಕ್ವಶನ್ ಹೇಳ್ತಿದ್ದು. ಎಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಿದ್ರು 8 ಓವರಲ್ಲಿ ಹೊಡಿತಾರೆ, 9 ಓವರಲ್ಲಿ ಹೊಡಿತಾರೆ, 10 ಓವರಲ್ಲಿ ಹೊಡಿತಾರೆ ಅಂತ. ಅಂದ್ರೆ ಮ್ಯಾಚ್ ಬೇಗ ಮುಗಿತದೆ, 2 ಪಾಯಿಂಟ್ ಸಿಗ್ತದೆ KKRಗೆ. ಅದರ ಜೊತೆಗೆ ರನ್ ರೇಟ್ ಕೂಡ ಭಯಾನಕ ಇಂಪ್ರೂವ್ ಆಗಿ KKRದು ರನ್ ರೇಟ್ ಎಲ್ಲಿಯೋ ಮೇಲೆ ಆಕಾಶದ ಎತ್ತದಕ್ಕೆ ನೆಗಿತದೆ, ಹಾಗೆ ಹೀಗೆ ಅಂತ. ಯಾರಿಗ್ ಗೊತ್ತುಂಟು KKR 95 ರನ್ನಿಗೆ ಆಲ್ ಔಟ್ ಆಗ್ತಾರೆ ಅಂತ? ಮೇ ಬಿ ಓವರ್ ಕಾನ್ಫಿಡೆನ್ಸ್. ಯಾಕಂತಂದ್ರೆ ಏನು IPL ಹಿಸ್ಟ್ರಿಯಲ್ಲಿ 2009ರಲ್ಲಿ CSK ಡಿಫೆಂಡ್ ಮಾಡಿದಂತ ಕಾಣ್ತದೆ. ಪಂಜಾಬ್ ಕಿಂಗ್ಸ್ ಎದುರೇ ಲೋವೆಸ್ಟ್ ಟೋಟಲ್ ಡಿಫೆಂಡ್ ಮಾಡಿದ್ರು, 119 120. ನಂಗೆ ಕರೆಕ್ಟ್ ಸ್ಕೋರ್ ನೆನಪೋಗಿದೆ, ನಿಮಗೆ ಗೊತ್ತಿಲ್ಲ, ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ. 2009 ನಂತರ ಈ ತರದ ಒಂದು ಲೋಯೆಸ್ಟ್ ಸ್ಕೋರ್ ಯಾರು ಕೂಡ ಸಕ್ಸಸ್ಫುಲ್ ಆಗಿ ಡಿಫೆಂಡ್ ಮಾಡಿರಲ್ಲ. ಅದು ಸಹ 112 ಡಿಫೆಂಡ್ ಮಾಡ್ಬೇಕು ಅಂತಂದ್ರೆ ಇದು ಒಂದು ಕಷ್ಟ ಸಾಧ್ಯ, ಇದು ಅಸಾಧ್ಯ ಅಂತ ಎಲ್ಲರೂ ಸ್ವಲ್ಪ ಅಂದ್ಕೊಂಡಿದ್ದು. ಬಟ್ 2 ಓವರಲ್ಲಿ 2 ವಿಕೆಟ್ ಬಿತ್ತು. ಮಾರ್ಕ್ ವ್ಯಾನ್ಸನ್ ಅವರು ನರೇನನ್ನು ಬೋಲ್ಡ್ ಮಾಡಿ ಹಾಕಿದ್ರು. ಅಂಡ್ ಆದ್ಮೇಲೆ ಝೇವಿಯರ್ ಬ್ರಾಟ್ಲೆಟ್, ನಂಗೆ ಹೆಸರು ಅಗೇನ್ ನೆನಪೋಯ್ತು, ಇವರೆಲ್ಲ ಹೊಸ ಪ್ಲೇಯರ್ಸ್ ನಂಗೆ ಗೊತ್ತು. ಝೇವಿಯರ್ ಅವರು ಬೌಂಡ್ರಿ ಲೈನ್ ಅಲ್ಲಿ ಸುಯೇಶ್ ಅವರು ಕ್ಯಾಚ್ ಹಿಡಿದು ಡಿಕಾಕ್ ಅವರು ಔಟ್ ಆದ್ರು. ಆ 2 ಓವರ್ಗೆ 2 ವಿಕೆಟ್ ಬಿದ್ದಾಗ್ಲೂ ಕೂಡ KKR ಸೋಲ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರಲ್ಲ.
ಇವ್ರು ಬಂದ್ರು, ರಘುವಂಶಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು, ರಹಾನೆ ಅವರು, ಇವರಿಬ್ರು ಸೇರಿಕೊಂಡು ಬಾರಿ ಚೆಂದ ಮಾಡಿ ಆಡ್ತಾ ಇದ್ರು. ಪವರ್ ಪ್ಲೇ ಅಲ್ಲಿ 2 ವಿಕೆಟ್ ಹೋಯ್ತು. ಮತ್ತೇನು ವಿಕೆಟ್ ಹೋಗದಾಗೆ ನೋಡಿಕೊಂಡ್ರು. 62 ರನ್ ಇದ್ದಾಗ ರಹಾನೆ ಅವರು ಔಟ್ ಆದ್ರು. ಆ ರಹಾನೆ ಅವರು ಔಟ್ ಆದ ಬಾಲ್ ಚಹಲ್ ಹಾಕಿದಾಗಿತ್ತು, LBW ಆಯ್ತು. ಅದು ಏನಾದ್ರೂ DRSಗೆ ಹೋಗಿದ್ದಿದ್ರೆ ರಹಾನೆ ನಾಟ್ ಔಟ್ ಅಂತ ಬರ್ತಿತ್ತು. ಯಾಕಂತಂದ್ರೆ ಇಂಪ್ಯಾಕ್ಟ್ ಏನಿದೆ, ಇಂಪ್ಯಾಕ್ಟ್ ಔಟ್ ಸೈಡ್ ಆಫ್ ಇತ್ತು. ಅವ್ರು ಏನ್ ಅಂದ್ಕೊಂಡ್ರು, ಓಕೆ ಪಿಚ್ಚಿಂಗ್ ಮ್ಯಾಟರ್ ಆಗುದಿಲ್ಲ, ಆಫ್ ಸ್ಪಿನ್ ರೈಟ್ ಹ್ಯಾಂಡರ್ಗೆ ಬಂದಾಗ ಅದು ಒಳಗೆ ಬರುವ ಬಾಲು ಪಿಚ್ಚಿಂಗ್ ಮ್ಯಾಟರ್ ಆಗುದಿಲ್ಲ. ಬಟ್ ಇಂಪ್ಯಾಕ್ಟ್ ಔಟ್ ಸೈಡ್ ಆಫ್ ಇತ್ತು. DRS ತಗೊಂಡಿದ್ರೆ ಪಕ್ಕಾ ನಾಟ್ ಔಟ್ ಅಂತ ಬರ್ತಿತ್ತು. ಅದೊಂದು ಮೇಜರ್ ಮಿಸ್ಟೇಕ್ KKR ಮಾಡಿದ್ದು. ಅದಾದ್ಮೇಲಿಂದ ಕೊಲ್ಯಾಪ್ ಸ್ಟಾರ್ಟ್ ಆಯ್ತು ನೋಡಿ. ಎಸ್ಪೆಷಲಿ 72 ರನ್ಗೆ 3 ವಿಕೆಟ್ ಕಳೆದುಕೊಂಡಿದ್ದಂತಹ KKR 78 ರನ್ ಆಗುವಷ್ಟರಲ್ಲಿ 6 ರನ್ ಸೇರಿಸುವಷ್ಟರಲ್ಲಿ 3 ವಿಕೆಟ್ ಇಂದ 8 ವಿಕೆಟ್. ಡಮ 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 ಡಮ. ಓ ದೇವ, ರಘುವಂಶಿ ಔಟು, ರಿಂಕು ಸಿಂಗ್ ಸ್ಟಂಪ್ ಔಟು, ರಮಣ್ ದೀಪ್ ಫಸ್ಟ್ ಬಾಲೇ ಡಕ್ ಔಟು. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಮ್ಯಾಕ್ಸ್ವೆಲ್ ಅವರು LBW ಮಾಡಿ ಹಾಕಿದ್ರು. ಎಂತ ಆಗ್ತಾ ಉಂಟು, ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಈ ತರದ ಒಂದು ಕೊಲ್ಯಾಪ್ಸ್. ಅದಾದ್ಮೇಲೆ ಏನು ಚಹಲ್ ಅವರು 3 ಓವರ್ಗೆ 12 ರನ್ಗೆ 4 ವಿಕೆಟ್ ಕಬಳಿಸಿದ್ದಾರೆ. ಮಾರ್ಕ್ ಆನ್ಸನ್ ಅವರು ಬಂದ್ರು. ಮಾರ್ಕ್ ಆನ್ಸನ್ ಬಂದು ಹರ್ಷಿತ್ ರಾಣಾ ಅವ್ರನ್ನ ಬೋಲ್ಡ್ ಮಾಡಿ ಹಾಕಿದ್ರು. 9 ವಿಕೆಟ್ ಹೋಯ್ತು. ಈಗ ಮ್ಯಾಚ್ ವಿನ್ ಮಾಡಿಸ್ಬೇಕು ಅಂತಿದ್ರೆ ಅದು ಕೇವಲ ಒಂದು ಪ್ಲೇಯರ್ ಇಂದ ಮಾತ್ರ ಸಾಧ್ಯ. ಅಲ್ಲ, 8 ವಿಕೆಟ್ ಹೋಯ್ತು ಹರ್ಷಿತ್ ರಾಣಾ ಅವರು ಔಟ್ ಆದ್ಮೇಲೆ. ಅದಾದ್ಮೇಲೆ ಇವರ ವಿಕೆಟ್ ತೆಗೆದ್ರು. ಯಾರ್ದು? ವೈಭವ್ ಅವರು ಡಕ್ ಔಟ್ ಆದ್ರು. ಹರ್ಷದೀಪ್ ಸಿಂಗ್ ಅವರು ತೆಗೆದ್ರು. ಬಟ್ ವೈಭವ್ ಅವರು ಔಟ್ ಆಗುವ ಹಿಂದಿನ ಓವರ್ 8 ವಿಕೆಟ್ ಹೋದ್ಮೇಲೆ ಮತ್ತೆ ಪುನಃ ಇವ್ರು ಬಂದ್ರು. ಯಾರು? ನಮ್ಮ ಚಹಲ್ ಅವರು 4ನೇ ಓವರ್ ಹಾಕ್ಲಿಕ್ಕೆ ಬಂದ್ರು. ಕ್ರೀಸಲ್ಲಿ ಇದ್ದದ್ದು ರಸೆಲ್. ಮ್ಯಾಚ್ ಅನ್ನ ಇಲ್ಲಿಂದ ಏನು ವಿನ್ ಮಾಡಿಸ್ಬೇಕಂದ್ರೆ, KKR ವಿನ್ ಮಾಡಿಸ್ಬೇಕಂದ್ರೆ ಅದು ರಸೆಲ್ಗೆ ಮಾತ್ರ ಸಾಧ್ಯ. ಯಾಕಂದ್ರೆ ಅವರು ಮಾತ್ರ ರಿನೌಂಡ್ ಬ್ಯಾಟ್ಸ್ಮನ್ ಇದ್ದದ್ದು. ಓವರ್ಗಳ ಸಂಖ್ಯೆ ಸಿಕ್ಕಾಬಟ್ಟೆ ಇತ್ತು. ಬಟ್ ವಿಕೆಟ್ ಇಲ್ವೇ. ಆ ಓವರಲ್ಲಿ 2 6 1 4 ಹೊಡೆದ್ರು. ಆಕ್ಚುಲಿ ಫಸ್ಟ್ ಬಾಲೇ ಬೋಲ್ಡ್ ಆಗ್ತಿದ್ರು. ಇನ್ಸೈಡ್ ಎಜ್ ಆಗಿ ಜಸ್ಟ್ ಮಿಸ್. ಬಟ್ ಎನಿವೇಸ್ ಬೋಲ್ಡ್ ಆಗ್ಲಿಲ್ಲ. 2 6 1 4 ಬಂತು. ಬಟ್ ಲಾಸ್ಟ್ ಬಾಲ್ ಅಲ್ಲಿ ಅವರು ಸಿಂಗಲ್ ತೆಗಿಲಿಲ್ಲ. ಅದು ಅವರು ಮಾಡಿದಂತ ಮಿಸ್ಟೇಕ್. ಇದು ವೈಡ್ ಆಗ್ಬೋದು ಅಂತ ಮುಟ್ಲಿಕ್ಕೆ ಹೋಗ್ಲಿಲ್ಲ. ಅದು ವೈಡ್ ಕೊಡ್ಲಿಲ್ಲ. ಅದು ವೈಡ್ ಕೂಡ ಆಗಿರ್ಲಿಲ್ಲ. ನೆಕ್ಸ್ಟ್ ಓವರ್ ಅಲ್ಲಿ ಏನು ಮತ್ತೆ ಪುನಃ ಸ್ಟ್ರೈಕ್ ಸಿಕ್ಕಿದ್ದು ವೈಭವ್ ಅವರಿಗೆ. 5 ಬಾಲ್ ಏನೋ ಡಾಟ್ ಮಾಡಿ ಆಡಿದ್ರು. ಬಟ್ 6ನೇ ಬಾಲ್ ಬೌನ್ಸ್ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಗ್ಲೌವಿಗೆ ಟಚ್ ಆಯ್ತು ಅಥವಾ ಎಜ್ ಟಚ್ ಆಯ್ತು. ಕೀಪರ್ ಕ್ಯಾಚ್ ಆಯ್ತು. 9 ವಿಕೆಟ್ ಹೋಗಿದೆ. ನೆಕ್ಸ್ಟ್ ಓವರ್ ಮತ್ತೆ ಪುನಃ ಸ್ಟ್ರೈಕಿಗೆ ಬಂದದ್ದು ರಸೆಲ್ ಅವರು. ಅಗೈನ್ ಮಾರ್ಕೋ ಆನ್ಸನ್ ಇವತ್ತು 3 ವಿಕೆಟ್ 3 ಸಬ್ ಬೋಲ್ಡ್. ರಸೆಲ್ ಅವ್ರನ್ನ ಢಮಾರ್ ಬೋಲ್ಡ್ ಮಾಡಿ ಹಾಕಿದ್ರು. 95 ರನ್ನಿಗೆ ಆಲ್ ಔಟ್ KKR. 16 ರನ್ಗಳಿಂದ ಸೋತ್ರು. ನಂಗೆ ಇನ್ನೂ ಸಹ ನಂಬ್ಲಿಕ್ಕೆ ಆಗ್ತಿಲ್ಲ. ಹೌ ಡಿಡ್ ದೇ ಲೂಸ್ ದಿಸ್ ಮ್ಯಾಚ್? ಬಟ್ ನಾನು ಏನ್ ಹೇಳಿದೆ, ಪಂಜಾಬ್ ಬ್ಯಾಡ್ ಬ್ಯಾಟಿಂಗ್ ಇಂದಾಗಿ 111ಕ್ಕೆ ಆಲ್ ಔಟ್ ಆಯ್ತು ಅಂತ. ಬಟ್ KKR ಬ್ಯಾಡ್ ಬ್ಯಾಟಿಂಗ್ ಇಂದ 95ಕ್ಕೆ ಆಲ್ ಔಟ್ ಆಗಿದ್ದಲ್ಲ. ಆ ಪಿಚ್ಚಲ್ಲಿ ಕೂಡ, ಅಂತ ಬ್ಯಾಟಿಂಗ್ ಪಿಚ್ಚಲ್ಲಿ ಕೂಡ ಪಂಜಾಬ್ ಇದು ಬೌಲಿಂಗ್ ವಾಸ್ ಸೋ ಗುಡ್. ಅಂಡ್ 95 ರನ್ ಏನು KKR ಇದಾಯ್ತಲ್ಲ, ಅದರಲ್ಲಿ ಬ್ಯಾಡ್ ಫೀಲ್ಡಿಂಗ್ ಆಫ್ ಪಂಜಾಬ್ ಕೂಡ ಇತ್ತು. ಅಲ್ಲಿ ಶಶಾಂಕ್ ಸಿಂಗ್ ಅವರು 2 4 ಬಿಟ್ರು. ಅದಾದ್ಮೇಲೆ ಝೇವಿಯರ್ ಅವರಂತೂ ಚಹಲ್ ಇದು ಫಸ್ಟ್ ಓವರ್ ಅಲ್ಲಿ ಏನು ವೆಂಕಟೇಶ್ ಅಯ್ಯರ್ ಅವರು ಫ್ಲಿಕ್ ಮಾಡಿದ್ದಾರೆ. 1 ರನ್ ಬಂತು. ಝೇವಿಯರ್ ಅವರು ಹೀಗೆ ಹಿಡಿದು ಥ್ರೋ ಮಾಡುವಾಗ ಥ್ರೋ ಮುಂದೋಗ್ಲಿಲ್ಲ, ಬಾಲ್ ಹಿಂದೋಗಿ 4ಗೆ ಹೋಯ್ತು. ಅಂಡ್ ಅದು ನಂಗೆ ಫಸ್ಟ್ ಟೈಮ್ ನಾನು ಈ ತರದ ಇನ್ಸಿಡೆಂಟ್ ನೋಡ್ತಾ ಇರೋದು. ಒಬ್ಬ ಫೀಲ್ಡರ್ ಬಾಲನ್ನು ಹಿಡಿದು ಥ್ರೋ ಮಾಡಿ ಅದು ಬಾಲ್ ಏನೋ ಹಿಂದೋಗಿ 4 ಹೋದ್ರೆ ಅದು 4 ಅಲ್ಲ, 5 ಆಗ್ತದೆ. ಅದು 1 ರನ್ ಪ್ಲಸ್ ಓವರ್ ಥ್ರೋ ಅಂತ ಕನ್ಸಿಡರ್ ಆಗ್ತದೆ. ಯಾಕಂತಂದ್ರೆ ಆಲ್ರೆಡಿ ಅವರು ಕರೆಕ್ಟ್ ಆಗಿ ಫೀಲ್ಡಿಂಗ್ ಮಾಡಿದ್ರು. ಥ್ರೋ ಮಾಡುವಂತ ಸಂದರ್ಭದಲ್ಲಿ ಅದೇನು ಹೆಚ್ಚು ಕಡಿಮೆ ಆಗಿ 4 ಆಯ್ತು. ಸೊ ಅದು 4 ಅಂತ ಕನ್ಸಿಡರ್ ಆಗುದಿಲ್ಲ. 1 ರನ್ ಪ್ಲಸ್ 5 ರನ್ಸ್, ಆದ್ರಿಂದ ಓವರ್ ಥ್ರೋ 5 ಅಂತ ಅದು ಕನ್ಸಿಡರ್ ಆಗ್ತದೆ. ಈ ತರದ ಬ್ಯಾಡ್ ಫೀಲ್ಡಿಂಗ್ ಪಂಜಾಬ್ ಮಾಡಿ ಕೂಡ KKR 95 ರನ್ ಮಾತ್ರ ಹೊಡಿಲಿಕ್ಕಾಗಿದ್ದು. ಮ್ಯಾನ್ ಆಫ್ ದ ಮ್ಯಾಚ್ ಮೇ ಬಿ ಚಹಲ್ಗೆ ಕೊಡ್ಬೋದು. ಯಾಕಂತಂದ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ಪಟ ಅಂತ 4 ವಿಕೆಟ್ ತೆಗೆದ್ರಿಂದ ಚಹಲ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ಬೋದು. ವಾಟ್ ಅ ಮ್ಯಾಚ್ ಮ್ಯಾನ್. ಬಟ್ ಪಂಜಾಬ್, ನಾವೀಗ ನಿಮ್ಮನ್ನು ಬೌಲಿಂಗ್ ಟೀಮ್ ಅಂತ ಹೇಳ್ಬೇಕಾ, ಬ್ಯಾಟಿಂಗ್ ಟೀಮ್ ಅಂತ ಹೇಳ್ಬೇಕಾ? ಒಂದು ಮ್ಯಾಚ್ ಅಲ್ಲಿ 245 ರನ್ ಹೊಡಿತೀರಿ, ಬೌಲಿಂಗ್ ವರ್ಸ್ಟ್ ಆಗಿ ಮಾಡ್ತೀರಿ, ಡಿಫೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ ಹೈದರಾಬಾದ್ ಮೇಲೆ. ಅಂಡ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ, ಇಮಿಡಿಯೇಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಕೈ ಕೊಟ್ಟು 111ಕ್ಕೆ ಆಲ್ ಔಟ್ ಆಗ್ತೀರಿ. ಬಟ್ ಅದನ್ನು ಡಿಫೆಂಡ್ ಮಾಡ್ತೀರಿ. ಒಟ್ಟಿನಲ್ಲಿ ನಿಮ್ಗೆ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೇಕಲ್ಲ. 245 ರನ್ ಡಿಫೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, 112 ಸೂಪರ್ ಆಗಿ ಡಿಫೆಂಡ್ ಮಾಡ್ತೇವೆ. ಯಪ್ಪ, ಪ್ರೀತಿ ಸಿಂಟ ಹೇಗೆ ತಡ್ಕೊಳ್ತಾರೆ ಮರ ನಿಮ್ಮನ್ನು, ಎಂತ ಸೈಕ್ ಆಗಿರ್ಬೋದಾ ಅಂತ.
ಬಟ್ ಏನೇ ಹೇಳಿ ಪ್ರೀತಿ ಜಿಂಟಾ ಅವರು ಫಸ್ಟ್ ಇನ್ನಿಂಗ್ಸ್ ಇವರು 111 ರನ್ನಿಗೆ ಆಲ್ಔಟ್ ಆದಾಗ ಕೂಡ ಏನು ಕೂಡ ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನೆ ಕೂತಿದ್ರು. ಓಕೆ, ನನ್ನ ಹಣೆ ಬರ ಎಂತ ಮಳಿ ಆಗ್ತದೆ ಮಾರೆ, 111 ಆಲ್ಔಟ್ ಆಗಿದ್ದಾರೆ ಅಂತ. ಬಟ್ ವಿನ್ ಆದಾಗ ಮಾತ್ರ ಅವ್ರ ಸೆಲೆಬ್ರೇಷನ್ ನಂಗೆ ಭಾರಿ ಖುಷಿ ಆಯಿತು. ಮೊದಲಿಂದನೂ ಕೂಡ ಪ್ರೀತಿ ಜಿಂಟಾ ಆ್ಯಸ್ ಅ ಓನರ್ ನನಗಂತೂ ಭಾರಿ ಇಷ್ಟಪ್ಪ. ಎಲ್ಲಿ ಕೂಡ ಆ ಪ್ಲೇಯರ್ಸ್ ಮೇಲೆ ಸಿಟ್ಟು ಮಾಡಿಕೊಂಡಿದ್ದೆಲ್ಲ ನಾನು ನೋಡಲೇ ಇಲ್ಲ. ಕೆಲವೊಂದ್ಸಲ ಫ್ರಸ್ಟ್ರೇಷನ್ ಹೊರಗೆ ಹಾಕ್ಬೋದು, ಹೀಗೆ ಮಾಡ್ತಾರೆ. ಬಿಟ್ರೆ ಈ ಕಾವ್ಯ ಮಾರನ್ ಥರ ಎಲ್ಲ, ಕಾವ್ಯ ಮಾರನ್ನೆಲ್ಲ ಮಾರ್ರೆ ಒಂದು 2 ವರ್ಷದ ಮುಂಚೆಲ್ಲ ಏನು SRH ಕೊಲ್ಯಾಪ್ಸ್ ಎಲ್ಲ ಆದಾಗ ಲಿಟ್ರಲಿ ಹೀಗೆಲ್ಲ ಮಾಡ್ತಿದ್ರು, ಪ್ಲೇಯರ್ಸಿಗೆ ಡೈರೆಕ್ಟಾಗಿ ಹೀಗೆಲ್ಲ ಕೇಳ್ತಿದ್ರು. ಬಟ್ ಪ್ರೀತಿ ಜಿಂಟಾ ಇದು ಅಮೇಝಿಂಗ್ ಓನರ್. ನಿಮಗೆ ಏನು ಅನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಂಗ್ರ್ಯಾಚುಲೇಷನ್ಸ್ ಪಂಜಾಬ್, ಕಂಡು ಕೇಳರಿಯದಂತಹ ವಿಕ್ಟ್ರಿ ನಿಮ್ಮದಾಯಿತು ಎಲ್ಲ. ಈಗ ಸಕ್ಸಸ್ಫುಲ್ ಡಿಫೆಂಡ್ ಮಾಡಿದ್ದು ಕೂಡ ರೆಕಾರ್ಡ್ ಪಂಜಾಬ್ ಮೇಲೆ ಉಂಟು. ಈಗ ಸಕ್ಸಸ್ಫುಲ್ ಲೋವೆಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡಿದ್ರು. ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಕೂಡ ಪಂಜಾಬ್ ಹೆಸರಲ್ಲಿ ಉಂಟು. ಲಾಸ್ಟ್ ಇಯರ್ ಅಷ್ಟೇ 262 ರನ್ ಚೇಸ್ ಮಾಡಿದ್ರು. ಒಟ್ಟಿನಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಇರುದ ಅಂತ ನೀವು. ಎಸ್, ಸರಿಯಾಗಿರೋ ಬರುವ. ನಮಸ್ಕಾರ. ಸೈಕ್ ಆಯ್ತು ಮಾರ ನಂಗಂತ ಮ್ಯಾಚ್ ನೋಡಿ.